ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಭ್ರಷ್ಟಾಚಾರದ ಕೊಚ್ಚೆಯಲ್ಲಿ ಬಿದ್ದು ಎಂಪಿ ಸಂಸದೆ ಚಿನ್ನದ ಒಳ ಉಡುಪುಗಳನ್ನು ಮಾಡಿಸಿಕೊಂಡು ಈ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಚರ್ಚೆಯಾಗುತ್ತಿದೆ. ಇರಾಕಿ ಸಂಸದರ ಮನೆಯಿಂದ ಚಿನ್ನದ ಒಳ ಉಡುಪು ವಶ. ಇದರ ಬೆಲೆ ಎಷ್ಟು ಗೊತ್ತಾದರೆ ನಿಮ್ಮ ಮನಸ್ಸು ಕರಗುತ್ತೆ. ಇರಾಕಿ ಸಂಸದರ ಚಿನ್ನದ ಒಳ ಉಡುಪು ವಶ ಮಾಡಿಕೊಂಡ ಸರ್ಕಾರದ ಫೆಡರಲ್ ಸಮಗ್ರತಾ ಆಯೋಗವು ಇರಾಕ್ನ ಹಾಲಿ ಸಂಸದ ಹಿಂದ್ ಅಲ್ ಅಬ್ಬಾಸಿ ಅವರ ಮನೆಯಲ್ಲಿ ವಿಶೇಷ ದಾಳಿನ ನಡೆಸಿತ್ತು. ಇದರ ಭಾಗವಾಗಿ ಅಧಿಕಾರಿಗಳು ಚಿನ್ನದ ಒಳ ಉಡುಪುಗಳನ್ನು ವಶಪಡಿಸಿಕೊಂಡರು. ಕೋಟ್ಯಾಂತರ ಮೌಲ್ಯದ ಅಕ್ರಮ ಸರ್ಕಾರಿ ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ಇರಾಕಿ ಸಂಸದರ ಚಿನ್ನದ ಒಳ ಉಡುಪು ವಶಪಡಿಸಿಕೊಂಡ ಸುದ್ದಿ ದೇಶವನ್ನೇ ಬೆಚ್ಚಿ ಬೀಳಿಸುತ್ತಿರುವ ಬೃಹತ್ ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಇರಾಕಿ ಸರ್ಕಾರ ಬಹಳ ಸಂವೇದನಾಶೀಲ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸರ್ಕಾರದ ಫೆಡರಲ್ ಸಮಗ್ರತಾ ಆಯೋಗ ಮತ್ತು ವಿಶೇಷ ಭದ್ರತಾ ಪಡೆಗಳು ಜಂಟಿಯಾಗಿ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ದೇಶಾದ್ಯಂತ ಮಿಂಚಿನ ದಾಳಿಯನ್ನು ನಡೆಸುತ್ತಿವೆ. ಈ ಬೃಹತ್ ಕಾರ್ಯಾಚರಣೆಯ ಭಾಗವಾಗಿ ಹಲವಾರು ಪ್ರಮುಖ ರಾಜಕೀಯ ನಾಯಕರು, ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಸತ್ತಿನ ಹಾಲಿ ಸದಸ್ಯರು ಜೈಲಿಗೆ ಹಾಕಲ್ಪಟ್ಟಿದ್ದಾರೆ ಎಂದು ತೋರುತ್ತದೆ. ಅವುಗಳಲ್ಲಿ ಭದ್ರತಾ ಪಡೆಗಳು ಇರಾಕಿನ ಹಾಲಿ ಸಂಸದ ಹಿಂದ್ ಅಲ್ ಅಬ್ಬಾಸ್ ಅವರನ್ನು ಕಾರ್ಯತಂತ್ರದ ಬಂಧನಕ್ಕೆ ಒಳಪಡಿಸಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ಸಂಚಲನವನ್ನು ಮೂಡಿಸಿದೆ. ಸಂಪತ್ತನ್ನು ಮೀರಿಸುವ ಸಂಸದೆ ಹಾಲಿ ಸಂಸದೆ ಹಿಂದ್ ಅಲ್ ಅಬ್ಬಾಸಿ ಬಂಧನದ ನಂತರ ಅವರ ನಿವಾಸಗಳು ಮತ್ತು ಕಚೇರಿಗಳಲ್ಲಿ ಅಧಿಕಾರಿಗಳು ನಡೆಸಿದ ತಪಾಸಣೆಯ ಸಮಯದಲ್ಲಿ ಪತ್ತೆಯಾದ ಸಂಪತ್ತನ್ನು ನೋಡಿ ತನಿಖಾ ಸಂಸ್ಥೆಗಳ ಅಧಿಕಾರಿಗಳು ದಿಗ್ಭ್ರಮೆಗೊಂಡರು. ಅಲ್ಲಿ ಐಷಾರಾಮಿ ವಸ್ತುಗಳು ಮತ್ತು ನೋಟುಗಳು ಬಂಡಲ್ಗಳು ಕಂಡುಬಂದಿದ್ದು ಜನರ ಹಣವನ್ನು ಎಷ್ಟರ ಮಟ್ಟಿಗೆ ಲೂಟಿ ಮಾಡಲಾಗಿದೆ ಎಂಬುದನ್ನು ತೋರಿಸುತ್ತದೆ. ಅಧಿಕೃತ ವರದಿಗಳ ಪ್ರಕಾರ ಅಧಿಕಾರಿಗಳು ಸಂಸದ ಅಲ್ ಅಬ್ಬಾಸಿ ಅವರ ನಿವಾಸದಿಂದ ಸುಮಾರು 57 ಮಿಲಿಯನ್ ನಗದನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದರ ಜೊತೆಗೆ ಮನೆಯಿಂದ 27 kg ಶುದ್ಧ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವರದಿಯಾಗಿದೆ. ಚಿನ್ನದ ಒಳ ಉಡುಪುಗಳು ಈ ಹುಡುಕಾಟದಲ್ಲಿ ಹಣ ಮತ್ತು ಚಿನ್ನ ಮಾತ್ರವಲ್ಲದೆ ಅಧಿಕಾರಿಗಳನ್ನು ಅಚ್ಚರಿಗೊಳಿಸಿದ ಇನ್ನೊಂದು ವಿಷಯವೇನೆಂದರೆ ಐಷಾರಾಮಿ ವಸ್ತುಗಳ ಜೊತೆಗೆ ಹೇಳಲಾದ ಸಂಸದರ ನಿವಾಸದಲ್ಲಿ ಕೋಟ್ಯಂತರ ಮೌಲ್ಯದ ಆರ್ಡರ್ ಮಾಡಲಾದ ಚಿನ್ನದ ಒಳ ಉಡುಪುಗಳು ಪತ್ತೆಯಾಗಿರುವುದು ಪ್ರಪಂಚಾದ್ಯಂತ ಅಚ್ಚರಿಯನ್ನ ಮೂಡಿಸಿದೆ. ಸಾರ್ವಜನಿಕ ಹಣವನ್ನು ಲೂಟಿ ಮಾಡುವ ಮೂಲಕ ಅವರು ಎಷ್ಟು ಐಷಾರಾಮಿಗೆ ಒಗ್ಗೂಡಿಕೊಂಡಿದ್ದಾರೆ ಎಂಬುದನ್ನು ಊಹಿಸಬಹುದು. ನೂರಾರು ಕೋಟಿ ರೂಪಾಯಿ ವಸೂಲಿ, ಸರ್ಕಾರಿ ಹಣವನ್ನು ದುರುಪಯೋಗಪಡಿಸಿಕೊಂಡ ಮತ್ತು ಅಕ್ರಮ ಆಸ್ತಿಗಳ ಸಂಗ್ರಹಿಸಿರುವವರ ವಿರುದ್ಧ ಇರಾಕಿನ ಫೆಡರಲ್ ಅಧಿಕಾರಿಗಳು ಪ್ರಸ್ತುತ ದೊಡ್ಡ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಹಿಂದ್ ಅಲ್ ಅಬ್ಬಾಸಿ ಮಾತ್ರವಲ್ಲದೆ ಭದ್ರತಾ ಪಡೆಗಳು ವಿವಿಧ ಪ್ರಾಂತ್ಯಗಳಲ್ಲಿ ಡಜನ್ ಗಟ್ಟಲೆ ಹಾಲಿ ಮತ್ತು ಮಾಜಿ ಸಾರ್ವಜನಿಕರ ಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಬಂಧಿಸಿವೆ. ಕದ್ದ ಪ್ರತಿಮೆಯೊಂದು ಪೈಸೆಯನ್ನು ಸರ್ಕಾರಿ ಖಜಾನೆಗೆ ಹಿಂದಿರುಗಿಸುವ ಗುರಿಯೊಂದಿಗೆ ಈ ಭ್ರಷ್ಟಾಚಾರ ವಿರೋಧಿ ಪ್ರತಿಕ್ರಿಯೆಯು ನಡೆಯುತ್ತಿದೆ ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಇರಾಕ್ನಲ್ಲಿನ ಭ್ರಷ್ಟಾಚಾರ ತನಿಖೆಯ ಭಾಗವಾಗಿ ಒಂದು ಗಮನಾರ್ಹವಾದ ಹೇಳಿಕೆ ಹೊರಹೊಮ್ಮಿದೆ. ಹೇಳಿಕೆಯ ಪ್ರಕಾರ ಸಂಸದ ಹಿಂದ್ ಅಲ್ ಅಬ್ಬಾಸಿ ಅವರ ಮನೆಯಲ್ಲಿ ನಡೆದ ಶೋಧದ ಸಂದರ್ಭದಲ್ಲಿ 57 ಮಿಲಿಯನ್ ನಗದು ಮತ್ತು 27 ಕಿಲೋಗ್ರಾಂನಷ್ಟು ಶುದ್ಧ ಚಿನ್ನವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಯಲ್ಲದೆ ಚಿನ್ನದ ಒಳ ಉಡುಪುಗಳು ಪತ್ತೆಯಾಗಿವೆ ಎಂದು ಸಹ ಹೇಳಲಾಗಿದೆ. 47 ಶಂಕಿತರ ಬಂಧನ. ತನಿಖೆಯ ಭಾಗವಾಗಿ ಸಂಸತ್ ಸದಸ್ಯರು ಮತ್ತು ಅಧಿಕಾರಿಗಳು ಸೇರಿದಂತೆ 47 ಶಂಕಿತರನ್ನು ವಶಕ್ಕೆ ಪಡೆಯಲಾಗಿದೆ. ಸಾರ್ವಜನಿಕ ನಿಧಿಯ ದುರುಪಯೋಗ ಮತ್ತು ಭ್ರಷ್ಟಾಚಾರ ಆರೋಪಗಳ ವ್ಯಾಪಕ ಪರಿಶೀಲನೆಯ ಭಾಗವಾಗಿ ಈ ಕಾರ್ಯಾಚರಣೆಯನ್ನು ವಿವರಿಸಲಾಗಿದೆ. ಅಧಿಕೃತ ದೃಢೀಕರಣ ಬಾಕಿ ಇದೆ. ಹಿಂದ್ ಅಲ್ ಅಬ್ಬಾಸಿ ಅವರ ಸಂಸದೀಯ ನೋಂದಣಿ ಇರಾಕಿ ಸಂಸತ್ತಿನ ಅಧಿಕೃತ ವೆಬ್ಸೈಟ್ನಲ್ಲಿ ಕಾಣಿಸಿಕೊಂಡರು. ಆಪಾದಿತ ಶೋಧ ಮತ್ತು ವಶಪಡಿಸಿಕೊಂಡ ಸಾಮಗ್ರಿಗಳ ಕುರಿತು ಅಧಿಕೃತ ಅಧಿಕಾರಿಗಳಿಂದ ವಿವರವಾದ ಹೇಳಿಕೆಗಳು ಇನ್ನೂ ದೃಢೀಕರಿಸಲ್ಪಟ್ಟಿಲ್ಲ. ಇರಾಕ್ನಲ್ಲಿ ಇತ್ತೀಚೆಗೆ ನಡೆದ ಘಟನೆಯು ಪ್ರಧಾನಿ ಅಲಿ ಅಲ್ ಜೈದಿ ಅವರ ಸರ್ಕಾರವು ಪ್ರಾರಂಭಿಸಿದ ವ್ಯಾಪಕ ಭ್ರಷ್ಟಾಚಾರ ವಿರೋಧಿ ಕಾರ್ಯಾಚರಣೆಯನ್ನು ಒಳಗೊಂಡಿತ್ತು. ಈ ಕಾರ್ಯಾಚರಣೆಗಳು ಸಂಸತ್ ಸದಸ್ಯರು, ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡವು. ಭದ್ರತಾ ಪಡೆಗಳು ಮತ್ತು ಮುಖ್ಯವಾಗಿ ಬಾಗ್ದಾದ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಬೆಳಗಿನ ಜಾವ ದಾಳಿಯನ್ನು ನಡೆಸಿವೆ. ಬಂಧಿತ 47 ವ್ಯಕ್ತಿಗಳಲ್ಲಿ ಕನಿಷ್ಠ 7 ಸಂಸದರು ಮತ್ತು ಅನೇಕ ಉನ್ನತ ಮಟ್ಟದ ಸಾರ್ವಜನಿಕ ಅಧಿಕಾರಿಗಳು ಸೇರಿದ್ದಾರೆ. ಭ್ರಷ್ಟಾಚಾರ ತನಿಖೆಯಲ್ಲಿ ಲಕ್ಷಾಂತರ ಡಾಲರ್ ನಗದು, ಚಿನ್ನ, ಹಲವಾರು ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇರಾಕಿನ ಉನ್ನತ ನ್ಯಾಯಾಂಗ ಮಂಡಳಿ ಘೋಷಿಸಿದ ಕಾರ್ಯಾಚರಣೆಯಲ್ಲಿ ಮಾಜಿ ಉಪ ತೈಲ ಸಚಿವರಿಗೆ
ಸಂಬಂಧಿಸಿದ ತನಿಖೆಯಲ್ಲಿ ಸುಮಾರು 10 ಮಿಲಿಯನ್ ನಗದು, 3 ಬಿಲಿಯನ್ ಇರಾಕಿ ದಿನಾರ್ಗಳು, ಚಿನ್ನ